ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ಗೆ ತನ್ನ ಯಶಸ್ವಿ 60 ವರ್ಷಗಳನ್ನು ಪೂರೈಸಿರ್ತಕ್ಕಂಥದ್ದು. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನ ಟೀಮ್ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಇನೋವೇಟಿವ್ ಆಗಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾರೆ. ಸಾಕಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ, ಯಾಕಂದ್ರೆ ಅವರು ಸ್ವಾವಲಂಬಿಗಳಾಗಬೇಕು. ಸಹಕಾರಿ ಸಂತೆಯನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ನಾವು ಈ ಮಹಿಳಾ ಉದ್ದಿಮೆದಾರರ ಒಂದು ಸಮಾವೇಶ ಮಹಿಳೆಯರನ್ನ ವಿಶೇಷವಾಗಿ ಒಂದು ಸಬಲೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಾವೊಂದಷ್ಟು ವಿಶೇಷವಾದಂಥ ಸಾಲ ಸೌಲಭ್ಯಗಳನ್ನು ಪರಿಚಯ ಮಾಡಿದ್ದೇವೆ. ಈ ತ್ಯಾಗರಾಜ ನಗರ ಕೋಆಪರೇಟಿವ್ ಬ್ಯಾಂಕ್ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತೆ. ಸ್ನೇಹಿತರಾದಂತಹ ಮತ್ತು ಅಧ್ಯಕ್ಷರು ಆದಂತಹ ವೆಂಕಟೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದು ಬಹಳ ಒಂದು ಒಳ್ಳೆಯ ಇನಿಷಿಯೇಟಿವ್. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ನ ಟೀಮು ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಇನೋವೇಟಿವ್ ಆಗಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾರೆ. ಒಂದು ಸಹಕಾರ ಕ್ಷೇತ್ರದ ಮುಖ್ಯ ಒಂದು ಉದ್ದೇಶ ಗುರಿನೇ ಅದು. ಸಾಕಷ್ಟು ಜನಗಳನ್ನು ಸ್ವಾವಲಂಬಿಗಳಾಗಿ ಮಾಡಬೇಕು, ಸ್ವಂತ ಬದುಕನ್ನು ಅವ್ರು ಕಟ್ಕೊಳ್ಬೇಕು ಅಂತ. ಆ ದೃಷ್ಟಿಯಲ್ಲಿ ಕೇವಲ ಬ್ಯಾಂಕಿಂಗ್ ಅಂದರೆ ಬಡ್ಡಿ ವ್ಯಾಪಾರ ಮಾಡೋದು ಅಷ್ಟೇ ಅಲ್ಲ, ಬರೀ ಅದನ್ನು ನಮ್ಮದು ಬೇರೆನೂ ಸಮಾಜದ ಜವಾಬ್ದಾರಿ ಇದೆ ಅಂಥೇಳಿ ವಿತ್ ಟ್ರೂ ಸ್ಪಿರಿಟ್ ಇವತ್ತು ತ್ಯಾಗರಾಜ ಟೀಮ್ ಈ ಕೆಲಸ ಮಾಡ್ತಾ ಇದೆ. ಸಾಕಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ, ಯಾಕೆಂದರೆ ಅವರು ಸ್ವಾವಲಂಬಿಗಳಾಗಬೇಕು, ಸ್ವಂತ ಶಕ್ತಿಯಿಂದ ಮೇಲೆ ಬರಬೇಕು ಅಂತಕ್ಕಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಖಂಡಿತವಾಗಲೂ ಅವ್ರಿಗೆ ಆ ಸಾಧನೆ ಮಾಡುವಂಥ ಸಾಮರ್ಥ್ಯ, ಶಕ್ತಿ ಎರಡೂ ಇದೆ. ಆದರೆ ಆಪರ್ಚುನಿಟಿಗಳು ಬೇಕು. ಆ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ಯಾರು ಅಂತ ನೋಡಿದಾಗ ಇಂಥ ಸಂಸ್ಥೆಗಳು. ಈಗ ಇದನ್ನು ತ್ಯಾಗರಾಜ ಟೀಮ್ ಮಾಡ್ತಾ ಇದೆ. ನಾನು ಹಾಗಾಗಿ ಅವರಿಗೆ ಎಲ್ಲ ಟೀಮ್ಗೆ ವಿಶೇಷವಾಗಿ ಸ್ನೇಹಿತರಾದಂತಹ ಮತ್ತು ಅಧ್ಯಕ್ಷರು ಆದಂತಹ ವೆಂಕಟೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ಸುದರ್ಶನ್ ಅವರು, ನಮ್ಮ ಪದ್ಮಾವತಿಯವರು, ಶಿವಕುಮಾರ್ ಅವರು ಎಲ್ಲ ಟೀಮು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಭಾಳ ಒಂದು ಸಂತೋಷದ ವಾತಾವರಣ. ಎಲ್ಲ ಪಾರ್ಟಿಸಿಪೆಂಟ್ಸು ಕೂಡ ಇವತ್ತಿದ್ದಾರೆ. ಮಳೆ ಇರೋದೇ ಒಂದು ಬೇಸರದ ಸಂಗತಿ. ಬಹುಶಃ ಅದು ಕ್ಲಿಯರ್ ಆಗುತ್ತೆ. ಎಲ್ಲ ಬಂದು ಇದರದ್ದು ಒಂದು ಆಪರ್ಚುನಿಟಿಯನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಧನ್ಯವಾದ. ಈ ತ್ಯಾಗರಾಜ ನಗರ ಕೋಆಪರೇಟಿವ್ ಬ್ಯಾಂಕ್ ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗುತ್ತೆ. ಬೇರೆ ಬ್ಯಾಂಕ್ಗಳು ನಾವು ನೋಡಿದ್ದೀವಿ, 60 ವರ್ಷ ಆದರೆ ಅವು ಸೆಲೆಬ್ರೇಷನ್ಸೇ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಆದರೆ ಇವರೊಂದು ಸಾರ್ಥಕತೆಯ ಒಂದು ವಸಂತಗಳನ್ನು ಕಳೆಯುವಂಥ ಒಂದು ಒಳ್ಳೆ ಉತ್ತಮವಾದ ಒಂದು ಸಹಕಾರಿ ಸಂತೆಯನ್ನು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತ ಹೇಳಕ್ಕೆ ಬಯಸ್ತೀನಿ. ಖಂಡಿತ ಖುಷಿ ಆಗುತ್ತೆ ಸರ್. ಇವತ್ತು ನಾನು ಆಗಲೇ ಹೇಳಿದಾಗೆ ಒಂದು ಕಾಲದಲ್ಲಿ ಮಹಿಳೆ ತನ್ನ ತಾಯಿ ಮನೆಯಲ್ಲಿ ತಂದೆ ತಾಯಿ ಆಸರೆ ಆಗಿದ್ದರು ಮದುವೆ ಆಗೋ ತನಕ. ನಂತರ ದಿನಗಳಲ್ಲಿ ಗಂಡನ ಆಸರೆ, ಅನಂತರದಲ್ಲಿ ಮಗನ ಆಸರೆಯಲ್ಲಿ ತನ್ನ ಜೀವನವನ್ನು ಕಳೀತಾ ಇದ್ಲು. ಆದರೆ ಈಗ ಕಾಲ ಬದಲಾವಣೆ ಇದೆ. ಹೆಣ್ಣುಮಕ್ಕಳು ಬಹಳಷ್ಟು ಸಶಕ್ತರಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶವನ್ನು, ಧ್ಯೇಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಹಕಾರ ಸಂಸ್ಥೆಗಳಿರ್ಬೋದು, ಸರ್ಕಾರಗಳಿರ್ಬೋದು, ಬಂದಂಥ ಸರ್ಕಾರಗಳು ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ನೀಡುವುದರ ಮೂಲಕ ಅವನ್ನ ಸಶಕ್ತರಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಶ್ಲಾಘನೀಯ. ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ಗೆ ತನ್ನ ಯಶಸ್ವಿ 60 ವರ್ಷಗಳನ್ನು ಪೂರೈಸಿರ್ತಕ್ಕಂಥದ್ದು. ಹಾಗಾಗಿ ಈ ವಜ್ರ ಮಹೋತ್ಸವದ ಆಚರಣೆ ಇದೆಯಲ್ಲ, ಈ ವಜ್ರ ಮಹೋತ್ಸವದ ಆಚರಣೆ ಇಡೀ ವರ್ಷ ಆಚರಣೆ ಮಾಡಬೇಕು. ಮತ್ತು ಇದು ವಿಭಿನ್ನವಾಗಿರಬೇಕು. ವಿಭಿನ್ನ ಅಂತ ಅಂದಾಗ ಇದು ಜನಸಾಮಾನ್ಯರಿಗೆ ಮತ್ತು ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಅನುಕೂಲವಾಗುವಂಥದ್ದು, ಒಂದು ಪೂರಕವಾಗಿರುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಮಹಿಳಾ ಉದ್ದಿಮೆದಾರರ ಒಂದು ಸಮಾವೇಶ ಮತ್ತು ಅದರ ಜೊತೆಯಲ್ಲೇ ಅವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗುತ್ತವೆ, ಅವನ್ನು ನೀವು ಪಡೆಯುವಂಥ ರೀತಿ ನೀತಿ ಯಾವುದು ಅನ್ನುವಂಥದ್ದನ್ನು ತಿಳಿಸೋದ್ರ ಜೊತೆಯಲ್ಲೇನೆ, ಸಂಪನ್ಮೂಲ ವ್ಯಕ್ತಿಗಳಿಂದ ತಿಳಿಸೋದ್ರ ಜೊತೆಯಲ್ಲೇನೆ ನಮ್ಮ ಶ್ರೀ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕು ಮಹಿಳೆಯರನ್ನು ವಿಶೇಷವಾಗಿ ಒಂದು ಸಬಲೀಕರಣ ಮಾಡುವಂಥ ನಿಟ್ಟಿನಲ್ಲಿ ನಾವೊಂದಷ್ಟು ವಿಶೇಷವಾದಂಥ ಸಾಲ ಸೌಲಭ್ಯಗಳನ್ನು ಪರಿಚಯ ಮಾಡಿದ್ದೇವೆ. ಅವುಗಳನ್ನು ನೀವು ಹೆಂಗೆ ಬಳಸ್ಕೊಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅದು ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಬೇಕು ಅಂತಲೂ ನಾವು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ನಮ್ಮ ಬ್ಯಾಂಕಿನ ವ್ಯಾಪ್ತಿಗೆ ಯಾರೆಲ್ಲ ಸದಸ್ಯರು, ಗ್ರಾಹಕರು ಬರ್ತಾರೆ ಅವ್ರಿಗೆಲ್ಲರನ್ನ ಒಳಗೊಂಡಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಇಡೀ ವರ್ಷ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಒಂದು ಭಾಗ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಮಹಿಳಾ ಉದ್ದಿಮೆದಾರರ ಒಂದು ಸಮಾವೇಶ.